ಧನುಷ್ ಅವರ ಪರ್ಫಾರ್ಮೆನ್ಸ್, ಹೈ ವೋಲ್ಟೇಜ್ ಆಕ್ಷನ್ ಸೀಕ್ವೆನ್ಸಸ್, ನಮ್ಮ ಶಿವಣ್ಣ ಕ್ಯಾಪ್ಟನ್ ಮಿಲ್ಲರ್ ಟ್ರೈಲರ್ನ ಹೈಲೈಟ್ಸ್. ವೆಲ್ಕಮ್ ಟು ಮೂವಿ ಜಂಕ್ ಯೂಟ್ಯೂಬ್ ಚಾನಲ್. ಅರುಣ್ ಮಾಥೇಶ್ವರನ್ ಡೈರೆಕ್ಟ್ ಮಾಡಿ ಧನುಷ್ ಆಕ್ಟ್ ಮಾಡಿರೋ ಹೈ ವೋಲ್ಟೇಜ್ ಆಕ್ಷನ್ ಫಿಲ್ಮ್ ಕ್ಯಾಪ್ಟನ್ ಮಿಲ್ಲರ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಕ್ಯಾಪ್ಟನ್ ಮಿಲ್ಲರ್ ಒಂದು ಹೋರಾಟದ ಕಥೆ. ಈ ಕಥೆ ನಡೆಯೋದು ಮೋಸ್ಟ್ ಪ್ರೊಬಬ್ಲಿ ಬ್ರಿಟಿಷರ ಕಾಲದಲ್ಲಿ ಅನ್ಸುತ್ತೆ. ಟ್ರೈಲರ್ ನಲ್ಲಿ ನಿರ್ದೇಶಕರು ಹೆಚ್ಚೇನು ಬಿಟ್ಕೊಟ್ಟಿಲ್ಲ. ಯುದ್ಧ ಒಂದರಲ್ಲಿ ಕ್ಯಾಪ್ಟನ್ ಆಗಿ ಹೋರಾಡೋ ಮಿಲ್ಲರ್ ಆಮೇಲೆ ಒಬ್ಬ ರೆಬಲ್ ಆಗಬಹುದು. ಬ್ರಿಟಿಷರು ನಮ್ಮ ದೇಶದ ಸಂಪತ್ತನ್ನ ಹಾಳು ಮಾಡದೆ ಅದನ್ನೆಲ್ಲ ಜೋಪಾನವಾಗಿ ಅವರ ದೇಶಕ್ಕೆ ಸಾಗಿಸಿದ್ದಾರೆ. ಅದರಲ್ಲೂ ದೇವಸ್ಥಾನಗಳಲ್ಲಿ ಇದ್ದ ಸಂಪತ್ತನ್ನ ಲೂಟಿ ಮಾಡಿದ್ದಾರೆ. ಒಬ್ಬೊಬ್ಬರ ಕಣ್ಣಿಗೆ ಮಿಲ್ಲರ್ ಒಂದೊಂಥರ ಕಾಣಿಸ್ಕೊಂತಾನೆ. ಅದನ್ನ ಡಿಸ್ಕ್ರೈಬ್ ಮಾಡೋ ಒಂದು ಡೈಲಾಗ್ ಕೂಡ ಟ್ರೈಲರ್ನಲ್ಲಿದೆ. ಒಬ್ಬರಿಗೆ ರೆಬಲ್ ಆಗಿ ಕಾಣಿಸಿದ್ರೆ ಮತ್ತೊಬ್ಬರಿಗೆ ಡಕಾಯಿತಾಗಿ ಮಿಲ್ಲರ್ ಕಾಣಿಸ್ಕೊಂತಾನೆ. ಸೊ ಅವನ ಹೋರಾಟ ಯಾರ ವಿರುದ್ಧ, ಅವನು ಯಾಕೆ ಹೋರಾಡೋಕ್ಕೆ ಶುರು ಮಾಡ್ತಾನೆ, ಅದು ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದು ಸಿನಿಮಾ ರಿಲೀಸ್ ಆದಾಗಷ್ಟೇ ನಮಗೆ ಗೊತ್ತಾಗತ್ತೆ. ಅರುಣ್ ಮಾಥೇಶ್ವರನ್ ಇದಕ್ಕೂ ಮುಂಚೆ ರಾಕಿ ಹಾಗೂ ಸಾನಿ ಕಾಯಿದಮ್ ಅನ್ನೋ ವೈಲೆಂಟ್ ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದವರು. ಈಗ ಕ್ಯಾಪ್ಟನ್ ಮಿಲ್ಲರ್ನಲ್ಲೂ ಆ ವೈಲೆನ್ಸ್ ಎಲಿಮೆಂಟ್ ಹೆಚ್ಚು ಕಾಣಿಸ್ಕೊಂಡಿದೆ. ಧನುಷ್ ಇಂಡಿಯನ್ ಫಿಲಂ ಇಂಡಸ್ಟ್ರಿಯಲ್ಲೇ ಒಬ್ಬ ಅದ್ಭುತ ನಟ ಅನ್ನೋದು ಎಲ್ರಿಗೂ ಗೊತ್ತು. ಅದು ಯಾವುದೇ ಪಾತ್ರ ಆಗಿರಲಿ, ಆ ಪಾತ್ರವೇ ಅವರಾಗಿ ಬಿಡುತ್ತಾರೆ. ಆ ಪಾತ್ರವಾಗಿ ಅವರು ಅಕ್ಷರಶಃ ಜೀವಿಸ್ತಾರೆ. ಅರುಣ್ ಮಾಥೇಶ್ವರನ್ ಅಂತ ಡೈರೆಕ್ಟರ್ ಸಿಕ್ಕಿದಾಗ ಧನುಷ್ ಬಿಡ್ತಾರಾ? ತಿಂದು ಹಾಕ್ಬಿಡ್ತಾರೆ. ಕ್ಯಾಪ್ಟನ್ ಮಿಲ್ಲರ್ನಲ್ಲಿ ಇವರ ಪರ್ಫಾರ್ಮೆನ್ಸ್ ನೋಡೋಕೆ ನಾವಂತೂ ವೈಟಿಂಗ್. ಧನುಷ್ ಅವರ ಜೊತೆ ನಮ್ಮ ಶಿವಣ್ಣ, ಸಂದೀಪ್ ಕಿಶನ್ ಹಾಗೂ ಪ್ರಿಯಾಂಕಾ ಮೋಹನ್ ಕೂಡ ಸಿನಿಮಾದಲ್ಲಿದ್ದಾರೆ. ಟ್ರೈಲರ್ನಲ್ಲಿ ಶಿವಣ್ಣ ಅವರದ್ದು ಒಂದು ಚಿಕ್ಕ ಗ್ಲಿಮ್ಸ್ ಮಾತ್ರ ಇದೆ. ಟೀಸರ್ನಲ್ಲಿ ಗನ್ ಹಿಡ್ಕೊಂಡು ಹಾರ್ಸ್ ರೈಸ್ ಮಾಡ್ಕೊಂಡು ಬರೋ ಒಂದು ಸೀನ್ ಇತ್ತು. ಆದರೆ ಟ್ರೈಲರ್ನಲ್ಲಿ ಹೆಚ್ಚೇನು ಬಿಟ್ಕೊಟ್ಟಿಲ್ಲ. ಜೈಲರ್ ಸಿನಿಮಾದ ಟ್ರೈಲರ್ನಲ್ಲೂ ಕೂಡ ಹಾಗೆ ಮಾಡಿದ್ರು. ಸೊ ಕ್ಯಾಪ್ಟನ್ ಮಿಲ್ಲರ್ನಲ್ಲಿ ನಮ್ಮ ಶಿವಣ್ಣ ಅವರ ಪಾತ್ರ ಹೇಗಿದೆ ಅನ್ನೋದನ್ನ ಸಿನಿಮಾದಲ್ಲೇ ನೋಡಬೇಕು. ಜೈಲರ್ ಬಂದ ಮೇಲೆ ಹೊರ ರಾಜ್ಯಗಳಲ್ಲೂ ಶಿವಣ್ಣ ಅವರಿಗೆ ಸಿಕ್ಕಾಬಟ್ಟೆ ಕ್ರೇಜ್ ಹುಟ್ಕೊಂಡಿದೆ. ಟ್ರೈಲರ್ನಲ್ಲಿ ಇಂಪ್ರೆಸ್ ಮಾಡಿದ್ದ ಮತ್ತಷ್ಟು ಅಂಶಗಳಿವೆ. ಜಿ.ವಿ. ಪ್ರಕಾಶ್ ಅವರ ಮ್ಯೂಸಿಕ್, ದಿಲೀಪ್ ಸುಬ್ರಾಯನ್ ಅವರ ಆಕ್ಷನ್ ಹಾಗೂ ಸಿದ್ಧಾರ್ಥ್ ನುನಿ ಅವರ ಸಿನಿಮಾಟೋಗ್ರಫಿ. ಜಿ.ವಿ. ಪ್ರಕಾಶ್ ಅವರ ಮ್ಯೂಸಿಕ್ ನಿಜಕ್ಕೂ ಸಿದ್ಧಾರ್ಥ್ ನುನಿ ಅವರ ವಿಜುವಲ್ಸ್ ಮತ್ತು ದಿಲೀಪ್ ಅವರ ಆಕ್ಷನ್ ಕೊರಿಯೋಗ್ರಫಿಗಳನ್ನು ಕಾಂಪ್ಲಿಮೆಂಟ್ ಮಾಡೋ ಹಾಗಿದೆ. ಫೈರಿಂಗ್ ಹಾಗೂ ಆಕ್ಷನ್ ಶಾಟ್ಸ್ಗೆ ಮ್ಯೂಸಿಕ್ ಬೀಟ್ಸ್ನ ಸಿಂಕ್ ಮಾಡಿರೋ ರೀತಿ ನಿಜಕ್ಕೂ ಸೈಕ್ ಆಗಿದೆ. ಸಿದ್ಧಾರ್ಥ್ ನುನಿ ಬಂದು ನಮ್ಮ ಕನ್ನಡದ ಲೂಸಿಯಾ ಸಿನಿಮಾಗೆ ಸಿನಿಮಾಟೋಗ್ರಫಿ ಮಾಡಿದ್ರು. ಅಂಡ್ ಇತ್ತೀಚೆಗೆ ಗೌತಮ್ ಮೆನನ್ ಅವರ ವೆಂದ ತನಿಂದ ಕಾಡು ಸಿನಿಮಾಗೂ ಕೂಡ ಇವರದೇ ಸಿನಿಮಾಟೋಗ್ರಫಿ. ಸಿಂಗ್ ಬಗ್ಗೆ ಮಾತಾಡ್ತಾ ಇದ್ದಲ್ಲ, ಟ್ರೈಲರ್ನಲ್ಲಿರೋ ಕೆಲವು ಶಾಟ್ಸ್ ಅಂತೂ ಗೂಸ್ ಪಂಪ್ಸ್ ಕೊಡೋ ಥರ ಇದೆ. ಅದರಲ್ಲೂ ಡೈರೆಕ್ಟರ್ ಹೆಸರು ತೋರಿಸೋಕೆ ಮುಂಚೆ ಬರೋ ಒಂದು ಬ್ಲಾಸ್ಟ್ ಶಾಟ್ ಅಂತೂ ಯಪ್ಪ. ಕ್ಯಾಪ್ಟನ್ ಮಿಲ್ಲರ್ ಪ್ಯಾನ್ ಇಂಡಿಯಾ ರಿಲೀಸ್ ಆಗ್ತಾ ಇದ್ದು ಕನ್ನಡ ವರ್ಷನಲ್ಲಿ ಕೂಡ ಟ್ರೈಲರ್ ರಿಲೀಸ್ ಆಗಿದೆ. ಅಂಡ್ ಕನ್ನಡ ಡಬ್ಬಿಂಗ್ ಚೆನ್ನಾಗಿದೆ. KRG ಸ್ಟುಡಿಯೋ ಸಿನಿಮಾವನ್ನು ಕನ್ನಡ ಡಬ್ಡ್ ವರ್ಷನ್ ರಿಲೀಸ್ ಮಾಡ್ತಾ ಇದ್ದು ಸಿನಿಮಾ ಇದೆ ಜಾನ್ 12ಗೆ ರಿಲೀಸ್ ಆಗ್ತಾ ಇದೆ. ಕ್ಯಾಪ್ಟನ್ ಮಿಲ್ಲರ್ ಟ್ರೈಲರ್ನ ಒನ್ ಲೈನ್ ರಿವ್ಯೂ ಹೇಳೋದಾದ್ರೆ, ಧನುಷ್ ಅವರ ಪರ್ಫಾರ್ಮೆನ್ಸ್, ಆಕ್ಷನ್ ಬ್ಲಾಕ್ಸ್, ಶಿವಣ್ಣ ಅವರ ಕ್ಯಾಮಿಯೋ ಅಪಿಯರೆನ್ಸ್ ಎಲ್ಲ ಸೇರಿ ಸಿನಿಮಾನ ಥಿಯೇಟರಲ್ಲಿ ನೋಡೋಕೆ ಖಂಡಿತ ಪುಷ್ ಮಾಡ್ತಾ ಇದೆ. ಮತ್ತಷ್ಟು ಹೊಸ ಸಿನಿಮಾಗಳ ಎಕ್ಸ್ಕ್ಲೂಸಿವ್ ಸುದ್ದಿಗಳೊಂದಿಗೆ, ಟೀಸರ್, ಟ್ರೈಲರ್ ಹಾಗೂ ಸಿನಿಮಾ ರಿವ್ಯೂಸ್ಗಳೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ಹ್ಯಾವ್ ಎ ಗುಡ್ ಟೈಮ್. ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.